नमस्ते बच्चों, पुनरावर्तन कक्षा के लिए आप सभी का स्वागत करती हूँ। बच्चों, आज हम सभी पाठ के पढ़ चुके हैं। फिर एक बार फिर ध्यान देंगे बच्चों। आज हम देखते हैं तीसरा पाठ, मेरा देश मेरी माँ। ये जो है ना संकलित कथानक है। इस पाठ से आगे हम कुछ विषय सीख मिलते हैं। क्या सीख मिलते हैं? शत्रु से देश की रक्षा करना देशवासियों का परम पुनीत कर्तव्य होता है। लड़ाई में पीठ दिखाकर भागना नहीं चाहिए, सीना तान कर आगे बढ़ना चाहिए, तभी तो वीर विजय माला पहनते हैं। इस घटना से बच्चों में साहस और वीरता का भाव जागता है। वे अपने कर्तव्य के प्रति सजग होता है। ಮಕ್ಕಳೇ, ನೀವೆಲ್ಲರೂ ಕೂಡ ಈಗಾಗಲೇ ಈ ಪಾಠದ ಪುನರಾವರ್ತನೆಗಳು ಮತ್ತು ಪ್ರಶ್ನೆ ಉತ್ತರಗಳನ್ನೆಲ್ಲವನ್ನು ಕೂಡ ನೋಡಿದ್ದೀರಾ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ. ಈಗ ಮತ್ತೊಮ್ಮೆ ನೋಡಿ ಮಕ್ಕಳೇ, ನಿಮಗೆ ಫಸ್ಟ್ ಸೆಮ್ಮು ಲೆಸನ್ಸ್ ಯಾವುವು ಅಂತ ಹೇಳ್ಬಿಟ್ಟು ನಿಮಗೆ ಟಿಕ್ ಮಾಡಿಸಿದ್ದೇನೆ. ಆದರೂ ಇನ್ನೊಂದು ಸಾರಿ ಹೇಳ್ತೇನೆ, ನೋಡ್ಕೊಳ್ಳಿ ಮಕ್ಕಳೇ. ಫಸ್ಟ್ ಸೆಮ್ಮು ಲೆಸನ್ಸು ಪದ್ಯಪಾಠ ಪ್ರಾರ್ಥನಾ, ನೆಕ್ಸ್ಟು ಮಿರ್ಚ್ ಮಸಾಲ, ಮೇರಾ ದೇಶ್ ಮೇರಿ ಮಾ, ಶಿಕ್ಷಾ ಮತ್ತು ಮಹಾತ್ಮ ಗಾಂಧಿ और आगे ಚುಟ್ಟಿ ಪತ್ರ, ಮೊಬೈಲ್ ಕಾ ಬೋಲ್ಬಾಲ. ಇಷ್ಟು ಲೆಸನ್ಸ್ ಮಕ್ಕಳೇ ನಿಮಗೆ ಫಸ್ಟ್ ಸೆಮ್ಮಲ್ಲಿ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ಮಂತ್ ನಿಮಗೆ 40 ಅಂಕದ ಪರೀಕ್ಷೆ ನಡೆಸಲಾಗುತ್ತೆ. ಹಾಗಾಗಿ ಮಕ್ಕಳೇ, ನೀವೆಲ್ಲರೂ ಕೂಡ ಇಷ್ಟು ಲೆಸನ್ಸ್ ನಾನು ಇವಾಗ ಹೇಳಿದ್ನಲ್ಲ, ಫಸ್ಟ್ ಸೆಮ್ ಲೆಸನ್ಸ್ ಅಂತ ಹೇಳ್ಬಿಟ್ಟು ಅದು ಅಷ್ಟದ್ದು ನೋಟ್ಸನ್ನು ನೀವು ಮಾಡ್ಕೋಬೇಕು. आगे देखिए बच्चों, मेरा देश मेरी माँ। सन 1965 की एक शाम, हर तरफ शांति का वातावरण था। किसी तरह की कोई आशंका नहीं है। शंका विलोम शब्द आशंका। तभी दुश्मनों ने भारत पर आक्रमण कर दिया। अचानक हुए इस हमले ने भारतीय सेना को चौंक दिया। छुट्टियां बिताने अपने घर गए सैनिकों को तुरंत वापस आने का आदेश भेजे गए. ನೋಡಿ ಮಕ್ಕಳೇ, ಘರ್ ಬಹುವಚನ ಘರ್, ಚುಟ್ಟಿ ಬಹುವಚನ ಚುಟ್ಟಿಯಾ. ನೋಡಿ ಮಕ್ಕಳೇ, ಹೀಗೆ 1965ನೇ ಇಸ್ವಿಯ ಸಮಯದಲ್ಲಿ ಒಂದು ಘಟನೆ ನಡೀತು. ಅದರ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗಿದ್ದಾರೆ ಈ ಪಾಠದಲ್ಲಿ. ನೋಡಿ ಮಕ್ಕಳೇ, बेटे इस समय प्रत्येक भारतीय का ರಾಷ್ಟ್ರಾಕ್ಷಿ ಹಿ ಸಬ್ಸೆ ಬಡ ಕರ್ತವ್ಯ ಹೇ. ನಿಮ್ಮೆಲ್ಲರೂ ಕೂಡ ಬಹಳ ಮುಖ್ಯವಾದ ಕರ್ತವ್ಯ ಅಂದರೆ ದೇಶ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಆ ಸಮಯದಲ್ಲಿ ದೇಶ ರಕ್ಷಣೆಗೆ ಅಂತೇಳಿ ಹೊರಟಿರ್ತಕ್ಕಂಥ ಆ ಸೈನಿಕ ತುಕಡಿಯನ್ನು ಅಂದರೆ ಆ ಮೇಜರ್ ಅವರನ್ನು ತಾಯಿ ಆಶೀರ್ವದಿಸ್ತಾ ಇದ್ದಾಳೆ. ಎಂತಹ ಮಾತು ನುಡಿಯದಿ, ಯಾದ್ ರಹೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಖಾನೆ ಕಿ ಹೇ ಪೀಠ್ ಪರ್ ನಹಿ. ನಮ್ಮ ದೇಶದಲ್ಲಿ ಯಾರೂ ಕೂಡ ಯುದ್ಧಕ್ಕೆ ಬೆನ್ನು ಮಾಡಿ ಬಂದಿಲ್ಲ, ಗೋಲಿಗಳನ್ನು ತಮ್ಮ ಎದೆಗೆ ನಾಟಿಸ್ಕೊಂಡು ತಿಂದಿದ್ದಾರೆ ಅನ್ನೋ ಮಾತನ್ನು ತನ್ನ ಮಗನಿಗೆ ಹೇಳಿಬಿಟ್ಟು ಆ ಮೇಜರ್ ಅವರ ತಾಯಿ ಕಳಿಸ್ಕೊಡ್ತಾರೆ. ನಂತರ ನೋಡಿ, ಯುದ್ಧ ಭೂಮಿಯಲ್ಲಿ ಯಾವೆಲ್ಲ ಘಟನೆಗಳು ಆದವು. ಕಾರ್ಯ ಆಸಾನ್ ನಹಿ ತಾ, ಸೀದಾ ಮೌತ್ ಕೆ ಸಾಥ್ ಜೂझना था, पर वीर कभी मौत के भय से रुके हैं. तुरंत एक वीर ने इसका दायित्व ಸ್ವೀಕಾರ कर लिया. ಇಡೀ ಸೈನ್ಯದ ಜವಾಬ್ದಾರಿಯನ್ನು ಒಬ್ಬ ಸೈನಿಕ ಹೊತ್ಕೊಂಡ್ರು. ಅವ್ರು ಯಾರಂದರೆ ಆ ಹಳ್ಳಿಯಿಂದ ಬಂದಿದ್ರಲ್ಲ ಅವರೇ ಮೇಜರ್. मौत की परवाह किए बिना मेजर ने मोर्चा संभाला लिया और धीरे धीरे आगे बढ़ने लगे. ಅಕ್ಕಪಕ್ಕ ಏನನ್ನೂ ನೋಡದೆ ಅವರು ಬಹಳ ಧೈರ್ಯವಾಗಿ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾರೆ. ನೋಡಿ, ಮೇಜರ್ ಅವರು ಅವರಮ್ಮ ಹೇಳಿದ ಮಾತು ನೆನಪಾಗ್ತಾ ಇದೆ ಅವರಿಗೆ. ಯಾವುದೋ ಭಾರತೀಯ ಪರಂಪರಾ सीने पर गोली खाने की है पीठ पर नहीं, उसके याद रखने के आगे आगे बढ़ गया है. स्थिति को समझाते हुए उनको पीछे हटने का आदेश जारी किया गया.
पर मेजर के कदम रुके नहीं, दुश्मन के सारे टैंकों को ध्वस्त कर विजयश्री को गले लगा कर ही उन्होंने दमा लिया. ವಿಜಯಶ್ರೀಯನ್ನು ಪಡ್ಕೊಂಡೇ ಬಿಟ್ಟರು. ಯಾರು? ಮೇಜರ್ ಅವರು. ನೋಡಿ, ಅಷ್ಟರೊಳಗೆ ಅವರು ತಮ್ಮ ಗುಂಡುಗಳೆಲ್ಲ ಕೂಡ ಅವರ ಎದೆಗೆ, ಕಾಲು ಮತ್ತು ಕೈಗಳಿಗೆಲ್ಲ ಬಿದ್ದಿದೆ. ಆಪ್ಕಿ ಕೋಯಿ ಅಂತಿಮ ಇಚ್ಛಾ ಹೇ, ಅವರ ಜೊತೆಯಲ್ಲಿರ್ತಕ್ಕಂಥ ಸೈನಿಕ ತುಕಡಿ ಅವರನ್ನು ನಿಮಗೆ ಕೊನೆಯ ಆಸೆ ಏನು ಅಂತ ಕೇಳಿದಾಗ ಮೇಜರ್ ಅವರು ಹೇಳಿದರು ಏನಂತ, ಹಾ ಹೇ ಮೇರಿ ತಕ್ ಸಂದೇಶ ಪಹುಂಚಾ ದೇನಾ, ತುಮ್ಹಾರೆ ಬೇಟೆ ನೆ ಗೋಲಿಯಾ ಸೀನೆ ಪರ್ ಹಿ ಕಾಯಿ ಹೇ ಪೀಠ್ ಪರ್ ನಹಿ. ನಿಮ್ಮ ಮಗ ಯುದ್ಧಕ್ಕೆ ಬೆನ್ನು ಮಾಡಿ ಬಂದಿಲ್ಲ, ಯುದ್ಧವನ್ನು ಗೆದ್ದಿದ್ದಾನೆ, ಗೋಲಿಗಳನ್ನು ತನ್ನ ಎದೆಗೆ, ಕಾಲು ಮತ್ತು ಕೈಗಳಿಗೆ ತಿಂದಿದ್ದಾನೆ ಅಂತೇಳ್ಬಿಟ್ಟು ನನ್ನ ತಾಯಿಗೆ ಸಂದೇಶವನ್ನು ತಿಳಿಸಿ ಅಂತೇಳಿ ಮೇಜರ್ ಅವರು ಹೇಳಿದರು. ಜಾನ್ತೆ ಹೇ ಬಹದ್ದೂರ್ ಕೌಂತೆ, ಗೊತ್ತಿದೆಯಾ ಮಕ್ಕಳೇ ಆ ವೀರ ಸೈನಿಕ ಯಾರು ಅಂದರೆ ಈ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ ಥಿ. ಅವರೇ ನಿಮ್ಮೆಲ್ಲರ ಮೇಜರ್ ಆಗಿರ್ತಕ್ಕಂಥ ಆಶಾರಾಮ್ ತ್ಯಾಗಿ. माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी. ದೇಶವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನು ಅರ್ಪಿಸಿದರು. ಅಂತಹ ಒಬ್ಬ ಮಹಾನ್ ವ್ಯಕ್ತಿ ಯಾರಪ್ಪ? ಆಶಾರಾಮ್ ತ್ಯಾಗಿ. ನೋಡಿ, ಭಾರತೀಯ पाकिस्तान युद्ध में वे शहीद हुए. युद्धोपरंपरा उन्हें महावीर चक्र प्रदान कर सम्मानित किया गया. ಇವರಿಗೆ 1965ರಲ್ಲಿ ಇವರಿಗೆ ಸೆಪ್ಟೆಂಬರ್ 21ರಲ್ಲಿ ಇವರಿಗೆ ಮಹಾವೀರ ಚಕ್ರವನ್ನು ಕೊಟ್ಟು ನಮ್ಮ ದೇಶ ಏನು ಮಾಡ್ತು? ಸನ್ಮಾನವನ್ನು ಮಾಡ್ತು. ದೀಪಕ್ ಬುझ गया पर उसकी अमर ज्योति युगों तक देश भक्तों को राह दिखाती रहेगी. ಇವರ ಅಮರ ಜ್ಯೋತಿ ಇಂದು ಕೂಡ ನಿಮ್ಮೆಲ್ಲರ ಮುಂದೆ ಬೆಳಗ್ತಾ ಇದೆ. ನೋಡಿ ಮಕ್ಕಳೇ, ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. विरुद्धार्थक शब्द माने उल्टा शब्द, माने विपरीत अर्थ बताने वाले शब्द को हमें क्या कहते हैं? विरोधार्थक शब्द कहलाता है. बड़ा छोटा, आगे पीछे, दोस्त दुश्मन, भेद्य अभेद्य. स्त्रीलिंग एकवचन के बहुवचन रूप लिखाना ही की जगह या लिखाने से स्त्रीलिंग ಬಹುವಚನ ರೂಪ बनता है. ನೋಡಿ ಮಕ್ಕಳೇ, ಇಲ್ಲಿ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ದೀರ್ಘಾಕ್ಷರ ಈ ಬದಲಿಗೆ ಇಯಾವನ್ನು ಸೇರಿಸ್ಬಿಟ್ಟು ಏಕವಚನ ಬಹುವಚನದ ಪದಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು. ಚುಟ್ಟಿ ಚುಟ್ಟಿಯ, ಗೋಲಿ ಗೋಲಿಯ, ರೋಟಿ ರೋಟಿಯ, लाठी लाठिया, खिड़की खिड़किया, जिम्मेदारी जिम्मेदारियाँ. ನೋಡಿ ಮಕ್ಕಳೇ, ನೆಕ್ಸ್ಟ್ ಮೇನು ನಮೂನೆ ಕೆ ಅನುಸಾರ ಶಬ್ದ ಬನಾನಾ. ಅಂದರೆ ನಾವು ಎಕ್ಸಾಂಪಲ್ ಒಂದು ಕೊಟ್ಟಿದ್ದಾರೆ, ಅದೇ ರೀತಿ ಪದ ಬದಲಾವಣೆಯನ್ನು ಮಾಡಬೇಕು. ನೋಡಿ, ಮಾಲಿಕ್ ಮಾಲಕಿನ್. ನೋಡಿ, ಮಾಲಿಕ್ पुल्लिंग शब्द है, मालकिन स्त्रीलिंग शब्द है. माने पुल्लिंग शब्द और स्त्रीलिंग शब्द लिखा जाता है. धोबी धोबिन, बाग बगिन, माली मालिन, साथी सातिन, तेली तेलिन. अन्य वचन, वचन में दो भेद है. कौन सा है? एक वचन बहुवचन. परीक्षा परीक्षाएं, माला मालाए, शाखा शाखाए, कविता कविताए, पवित्र पत्रिका पत्रिकाए, रेखा रेखाए. नेक्स्ट में नोड़ी मಕ್ಕಳೇ, शब्दों का वाक्य में प्रयोग करना. ನೋಡಿ ಮಕ್ಕಳೇ, ಇದನ್ನು ಬಳಸಿ ವಾಕ್ಯವನ್ನು ಮಾಡಬೇಕು. छुट्टी, राधा छुट्टी पत्र लिखती है. वातावरण,
हमारे चारों ओर का वातावरण अच्छा रहना चाहिए। प्रणाम। मैं रोज़ मंदिर जाकर भगवान को प्रणाम करता हूँ। आसान। आसान से काम करना चाहिए। गोली। शत्रुओं का गोली चलाना है। अस्पताल। अगर हमें बीमारी आई तो ज़रूर अस्पताल जाना चाहिए। ನೋಡಿ ಮಕ್ಕಳೇ, ಕನ್ನಡದಲ್ಲಿ ಅನುವಾದ ಮಾಡ್ತಕ್ಕಂಥದ್ದು. ಅದರಲ್ಲಿ ನಿಮಗೆ ಪ್ರಮುಖವಾಗಿ ನೋಡಿ ಇಂಪಾರ್ಟೆಂಟ್ ಇರೋದಷ್ಟೇ ಎಕ್ಸ್ಪ್ಲೇಷನ್ ಮಾಡ್ತೀನಿ. ಫಸ್ಟ್ ಒನ್ನು, ರಾಷ್ಟ್ರ ರಕ್ಷಾ ಕರ್ನಾ ಹಮಾರಾ ಸಬ್ಸೆ ಬಡಾ ಕರ್ತವ್ಯ ಹೇ. ರಾಷ್ಟ್ರದ ರಕ್ಷಣೆ ಮಾಡುವುದು ನಮ್ಮ ಅತ್ಯಂತ ದೊಡ್ಡ ಕರ್ತವ್ಯವಾಗಿದೆ. ನಂತರ ಮೂರನೆಯದು, युद्ध भीषण रूप से फैलता जा रहा था. ಮನೆ ಕ್ಯಾ ಹೇ, ಯುದ್ಧ ಭಯಂಕರವಾಗಿ ಹಬ್ಬುತ್ತಲಿದ್ದಿತು. ನಂತರ ಐದನೆಯದು, ಗೋಲಿಯಾ ಆ ಆಕರ್ ಉನ್ಕೆ ಸೀನೆ ಮೇ ಗುಸ್ತಿ ರಹಿ. ರಾಷ್ಟ್ರದ ಗುಂಡುಗಳು ಬಂದು ಅವನ ಎದೆಯೊಳಗೆ ನುಗ್ಗುತ್ತಿದ್ದವು. ನೋಡಿ ಮಕ್ಕಳೇ, ಇಲ್ಲಿ मेरा देश मेरी माँ ಅಲ್ಲಿ इंपॉर्टेंट क्वेश्चंस. पहला, भारत पर दुश्मनों ने कब आक्रमण किया? दुश्मनों ने भारत पर सन 1965 में आक्रमण किया. ಮನೆ 1965ರಲ್ಲಿ ವಿರೋಧಿಗಳು ಭಾರತವನ್ನು ಆಕ್ರಮಣ ಮಾಡಿದರು. ನೆಕ್ಸ್ಟು, इच्छोगिल नहर को तोड़ने के लिए कौन तैयार थे? इच्छोगिल नहर को तोड़ने के लिए ಭಾರತೀಯ ಸೇನಾ ತಯಾರ್ ಹೇ. ಈ ಒಂದು ಪ್ರದೇಶವನ್ನು ದಾಟಿ ಮುಂದೆ ಯುದ್ಧವನ್ನು ಮಾಡಲಿಕ್ಕೆ ನಮ್ಮ ಭಾರತೀಯ ಸೈನ್ಯ ತಯಾರಾಗಿತ್ತು. ಮೇಜರ್ आत्माराम त्यागी ने किसे दिए हुए वचनों का पालन किया? मेजर आत्माराम त्यागी ने माँ को दिए हुए ವಚನೋं का ಪಾಲನ್ ಕಿಯಾ. ನೋಡಿ, ತನ್ನ ತಾಯಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಪಾಲನೆ ಮಾಡಿದರು. ಯಾರದು? ಮೇಜರ್. ನೋಡಿ ಮಕ್ಕಳೇ, 3-4 ವಾಕ್ಯದ ಪ್ರಶ್ನೆಯಲ್ಲಿ ಐದನೇ ಪ್ರಶ್ನೆ, मेजर आत्माराम त्यागी की युद्ध कौशलता के बारे में आप क्या जानते हैं? अपने ಶಬ್ದೋ ಮೇ ಲಿಖಿಯೇ. ಮೇಜರ್ ಆಶಾರಾಮ್ ತ್ಯಾಗಿ ಅವರ ಬಗ್ಗೆ ನಿಮಗೇನು ಗೊತ್ತಿದೆ ಅದನ್ನು ಒಂದು 4-5 ವಾಕ್ಯದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಮೇಜರ್ आशाराम त्यागी को पता था कि इच्छोगिल नहर का मोर्च भारतीय सेना के लिए एक चुनौती है. अपनी युद्ध कुशलता का परिचय देते हुए मौत की परवाह किए बिना मेजर ने मोर्च संभाला किया. मोर्ಚ್ ಮನೆ ಸೈನಿಕ ತುಕಡಿಯಲ್ಲಿರ್ತಕ್ಕಂಥ ಒಬ್ಬ ಪ್ರತಿನಿಧಿ ವ್ಯಕ್ತಿ. ನೋಡಿ, ಮೋರ್ಚ್ ಅದೇ ನಹರ್ ಕಾ ಮೋರ್ಚ್, ಇಚ್ಚೋಗಿಲ್ ನಹರ್ ಕಾ ಮೋರ್ಚ್ ಅಂದರೆ ಆ ಇಚ್ಚೋಗಿಲ್ ನಹರ್ ಸ್ಥಳವನ್ನು ದಾಟಿ ಮುಂದೆ ಮುಂದೆ ಯುದ್ಧವನ್ನು ಮಾಡ್ತಕ್ಕಂತಹ ಒಂದು ಸಾಧನೆಗೆ ಯಾರು ಕೈ ಹಾಕಿದ್ರಪ್ಪ ಅಂದರೆ ಆಶಾರಾಮ್ ತ್ಯಾಗಿ ಅವರು. ಅಲ್ಲಿಗೆ ಅವರು ತುಕಡಿಯ ಮುಂದಾಳತ್ವವನ್ನು ವಹಿಸ್ಕೊಂಡ್ರು. ಇನ್ ಪರ್ ದೇಶಭಕ್ತಿ ಕಾ ಜೋಶ್ ಛಾಯ್ ಹುವಾ ತಾ. ಆ ಸಮಯದಲ್ಲಿ ಅವರಿಗೆ ದೇಶಭಕ್ತಿಯನ್ನು ಬಿಟ್ಟರೆ ಮತ್ತಿನ್ನೇನು ಕೂಡ ಕಾಣಿಸ್ಲಿಲ್ಲ. ವೇ ದಡ ಧಡ್ ಗೋಲಿಬಾರ್ ಕರ್ತೆ ಹುಯಿ. ಒಂದೇ ಸಮನೆ ಒಂದಾದ ನಂತರ ಗುಂಡುಗಳು ಬೀಳ್ತಾ ಇದೆ. ಕೆ ಟೈಂಕೋಂಕೋ ಧ್ವಸ್ತ್ ಕರ್ತೆ ಹುಯಿ ಆಗೆ ಬಡ್ನೇ ರಹಿ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ದೇನೆ ಅವರು ಮುಂದೆ ಮುಂದೆ ಸಾಗಿದ್ರು. तभी दुश्मन की कई गोलियां एक साथ सनसनाती हुई इनके हाथ व पेट में घुस गया. ಆ ಗೋಲಿಗಳು ಬಂದು ಅವರ ಕೈ ಮತ್ತು ಹೊಟ್ಟೆಗೆ ತಗಲಿದ್ವು. ಸ್ಥಿತಿ ಕೋ समझाते हुए सेना को पीछे हटने का आदेश जारी किया. पर ಮೇಜರ್ ಮೇ ಕದಮ್ ನಹಿ ರುಕೆ. ಅಷ್ಟೆಲ್ಲ ಗುಂಡು ಬಿದ್ದಿದ ತಕ್ಷಣ ಅಲ್ಲಿ ಸೈನ್ಯದಲ್ಲಿರ್ತಕ್ಕಂಥವರೆಲ್ಲರೂ ವಾಪಸ್ ಬರಲಿಕ್ಕೆ ಆದೇಶ ಕೊಟ್ಟರೂ ಕೂಡ ಮೇಜರ್ ಅವರು ವಾಪಸ್ ಬರಲಿಲ್ಲ. ದುಶ್ಮನೋं के
सभी टैंकों को ध्वस्त कर विजयश्री गले लगाकर ही उन्होंने दमा लिया. ನೋಡಿ, ಅವರೆಲ್ಲರನ್ನೂ ಕೂಡ ವಿರೋಧಿಗಳೆಲ್ಲರನ್ನೂ ಕೂಡ ಸಾಯಿಸಿ ಅವರು ವಿಜಯಶ್ರೀ ಮಾಲೆಯನ್ನು ಗೆದ್ದರು. ಅಂದರೆ ವಿನ್ ಆದರು ಅವರು. ಬೇರೆ ದೇಶದ ಜೊತೆಗೆ ಹೋರಾಡಿ ಗೆಲುವನ್ನು ಸಾಧಿಸಿದರು. ಮಕ್ಕಳೇ ನೋಡಿ, ಮತ್ತು ಆವಾಗಲೇ ನಾನು ಎಕ್ಸ್ಪ್ಲೇಷನ್ ಕೊಟ್ಟನಲ್ವ, ಬಡ ಚೋಟ ಆಗೆ ಪೀಚೆ ದೋಸ್ತ್ ದುಶ್ಮನ್ನು ಭೇದ್ಯ ಅಭೇದ್ಯ ವಿಲೋಮ ಶಬ್ದ ಮತ್ತು ಬಹುವಚನ ಶಬ್ದಗಳು ಮತ್ತು ಭಾಷಾಂತರದ ನೋಡಿ. ಯುದ್ಧ ಭೂಷಣ್ ರೂಪ್ಸೆ ಫೈಲ್ತಾ ಜಹ ರಹತ, ಯುದ್ಧವು ಭೀಕರ ಸ್ವರೂಪ ತಾಳುತ್ತಿತ್ತು. ರಾಷ್ಟ್ರ ರಕ್ಷಣೆ ಕರ್ನ ಹಮಾರ ಸಬ್ಸೆ ಬಡ ಕರ್ತವ್ಯ ಹೇ. ರಾಷ್ಟ್ರ ರಕ್ಷಣೆ ಮಾಡುವುದು ನಮ್ಮೆಲ್ಲರ ದೊಡ್ಡ ಕರ್ತವ್ಯ. ಗೋಲಿಯ ಆಕರ್ ಉನ್ಕೆ ಸೀನೆ ಮೇ ಗುಸ್ತಿ ರಹಿ, ಗುಂಡುಗಳು ಒಂದೇ ಸಮನೆ ಆತನ ಎದೆಯಲ್ಲಿ ದೂರುತ್ತಿದ್ದವು. ಅಲ್ವಾ ಮಕ್ಕಳೇ, ಈ ಪಾಠ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ. ಹಾಗಾಗಿ ನಮ್ಮ ದೇಶ, ನಮ್ಮ ಭಾಷೆಯ ಬಗ್ಗೆ ನಾವೆಲ್ಲರೂ ಕೂಡ ಗೌರವವನ್ನು ಇಟ್ಕೊಳ್ಬೇಕು ಅಂಥದ್ದೊಂದು ಉದಾಹರಣೆ ನಿಮ್ಮ ಪಾಠದಲ್ಲಿ ಇಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಧನ್ಯವಾದ.